ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಚಿಕ್ಕಮಗಳೂರಿನಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಾರಿ ಘಟನೆ ಏನು ಅಂದ್ರೆ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಅಂತ. ಮೊದಲಿಗೆ ಆ ಹೆಡ್ಲೈನ್ಸ್ ಕೊಡ್ತಾ ಇರುವಂತಹದ್ದೇ ಒಂದು ನೀಚತನ. ಅದರ ಹಿಂದೆ ಒಂದು ಷಡ್ಯಂತ್ರ ಇರುತ್ತೆ. ಯಾಕಂದ್ರೆ ಹಿಂದೂಗಳ ಸುಮಾರು ಮನೆಗಳ ಮೇಲೆ ಆಗ್ತಿಲ್ಲ, ಒಂದು ಮನೆ ಮೇಲೆ ದಾಳಿ ಆಗ್ತಿರೋದು ಅಂತ ಇರುವಂತಹದ್ದು ಆರೋಪ. ಆದ್ರೆ ಹಿಂದೂಗಳ ಮನೆಗಳ ಮೇಲೆ ಅಂತ ಹೇಳುವ ಮೂಲಕ ಎಂಜಲು ಮಾಧ್ಯಮಗಳು, ಕೋಮುದ್ವೇಷದ ಮಾಧ್ಯಮಗಳು ಮತ್ತು ಗೂಂಡಾ ಪಡೆಗಳು ಅದನ್ನ ಹಿಂದೂ ಮುಸ್ಲಿಂ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದೇವೆ. ಅದರ ಜೊತೆಗೆ ಏನಾಯ್ತು ಅಲ್ಲಿ ಅನ್ನೋದ್ರ ಬಗ್ಗೆ ಆರೋಪ ಬಂದಿದೆಯಲ್ಲ ಹುಡುಗರು, ಆ ಹುಡುಗರು ಏನ್ ಹೇಳ್ತಿದ್ದಾರೆ, ಅಸಲಿಗೆ ಅಲ್ಲಿ ನಡೀತಾ ಇರುವಂತಹದ್ದೇನು, ಮತ್ತು ಈ ಸಿ ಟಿ ರವಿ ಅನ್ನುವಂತಹ ಕೋಮುವಾದಿ ರಾಜಕಾರಣಿ ಅಲ್ಲಿ ಹೋಗಿ ಕಡ್ಡಿ ಅಲ್ಲಾಡಿಸುವಂತಹ ಕೆಲಸವನ್ನ ಯಾವ ರೀತಿ ಮಾಡ್ತಿದ್ದಾರೆ. ಅಲ್ಲಿಗೆ ದಲಿತ್ ಅನ್ನುವಂತಹ ಪದವನ್ನ ಬಳಸ್ಕೊಂಡು ದಲಿತರ ಮೇಲೆ ನಡೆಯುವಂತಹ ಯಾವ ದೌರ್ಜನ್ಯಕ್ಕೂ ಸಹ, ದೇವಸ್ಥಾನ ಪ್ರವೇಶದಿಂದ ಹಿಡಿದು ಯಾವ ದೌರ್ಜನ್ಯಗಳು, ಕೊಲೆಗಳು ಏನೇ ನಡೆದ್ರು ಸಹ ಬಾಯಿ ಬಿಡದಂತಹ ಸಿ.ಟಿ. ರವಿ ಈ ಪ್ರಕರಣದಲ್ಲಿ ದಲಿತ ಮಹಿಳೆ ಅಂತಿರೋದು ಯಾಕೆ? ಅಂತಹ ನೀಚತನವನ್ನ ಸಿ.ಟಿ. ರವಿ ಯಾಕೆ ತೋರಿಸ್ತಿರೋದು ಅದನ್ನು ಸಹ ಒಂದಷ್ಟು ನೋಡೋಣ. ಮತ್ತು ಆ ಹುಡುಗರ ಮೇಲೆ ಹಲ್ಲೆ ಮಾಡಿರುವಂತಹ ಗೂಂಡಾಗಿರಿ ಇದೆಯಲ್ಲ, ಆ ಗೂಂಡಾಗಿರಿಯನ್ನು ಸಹ ಒಂದಷ್ಟು ಪ್ರಶ್ನೆ ಮಾಡೋಣ. ಮೊದಲಿಗೆ ಏನ್ ನಡೀತಾ ಇದೆ? ಕಳೆದ 4-5 ದಿನಗಳಿಂದ ಚಿಕ್ಕಮಗಳೂರಿನ ವಿಜಯಪುರದ ತಿಲಕ್ ಪಾರ್ಕ್ ಬಳಿ ಇರುವಂತಹ ಒಂದು ಮನೆ, ಸುಧಾ ಅನ್ನುವಂತಹ ಮಹಿಳೆಗೆ ಸೇರಿದಂತಹ ಮನೆ ಅಂತೆ ಅದು. ಆ ಮನೆ ಮೇಲೆ ಕಲ್ಲು ತೂರಾಟ ಆಗ್ತಿದೆ ರಾತ್ರಿ ಹೊತ್ತಲ್ಲಿ ಅನ್ನುವಂಥದ್ದು ದೂರು ಅಂದ್ರೆ ಅಧಿಕೃತವಾಗಿ ಆ ಮನೆಯವರೇನು ದೂರು ಸಲ್ಲಿಸಿಲ್ಲ, ಆಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಈಗ ಹೇಳ್ತಿದ್ದಾರೆ, ಈಗೆಲ್ಲ ದೊಡ್ಡ ವಿಚಾರ ಆದ ನಂತರ ನಿನ್ನೆ ರಾತ್ರಿ ಏನಾಗಿದೆ? ನಿನ್ನೆ ರಾತ್ರಿ ಮತ್ತೆ ಕಲ್ಲು ತೂರಾಟ ಆಗಿದೆ ಅನ್ನುವಂಥದ್ದು ಅವ್ರು ಮಾಡ್ತಿರುವಂತಹ ಆರೋಪ. ಕಲ್ಲು ತೂರಾಟ ಆಗಿದ್ರೆ ಅಲ್ಲಿ ಯಾರು ಏನು ಮಾಡ್ತಿದ್ದಾರೆ, ಅದು ಯಾವುದೇ ಧರ್ಮದವರಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ಆ ಕಲ್ಲು ತೂರಾಟ ಮಾಡುವಂತಹ ಕಿಡಿಗೇಡಿಗಳನ್ನ ಹಿಡಿದು ಒಳಗಡೆ ಹಾಕಿ ಅವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕಾನೂನಾತ್ಮಕವಾಗಿ ಕೊಡಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದೊಂದು ದುಷ್ಕೃತ್ಯ, ಯಾರೇ ಮಾಡಿರ್ಲಿ. ಸೊ ಅದನ್ನ ಪೊಲೀಸರು ಮಾಡಬೇಕು, ಯಾರು ಮಾಡಿದ್ದಾರೆ ಅಂತ ತನಿಖೆ ಮೂಲಕ. ಯಾಕಂದ್ರೆ ಈ ಕಾಲದಲ್ಲಿ ಇಂಚಿಂಚಿಗೂ, ಬೀದಿಗೂ CCTVಗಳಿರೋದ್ರಿಂದ ಯಾರು ಅಪರಾಧ ಕೃತ್ಯಗಳನ್ನು ಮಾಡಿಬಿಟ್ಟು ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಂಡು ಓಡೋದಕ್ಕೆ ಆಗೋದೇ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸೆರೆಯಾಗಿರ್ತಾರೆ. ಅದು ಇರ್ಲಿ, ಅದಕ್ಕೆ ಆಮೇಲೆ ಬರ್ತೀನಿ. ಈಗಿರುವಂತಹ ವಿಚಾರ ಏನು ಅಂದ್ರೆ, ಇದನ್ನ ನೆಪವಾಗಿಟ್ಕೊಂಡು ಬೀದಿಗೆ ಬಂದಿದ್ದಂತಹ ಬಿಜೆಪಿ ಮತ್ತು ಬಜರಂಗ ದಳದ ಗೂಂಡಾಗಳು, ಅವ್ರಿಗೇನ್ ಕೆಲಸ? ಅವ್ರಿಗೆ ಅನುಮಾನ ಇದ್ರೆ ದೂರು ಕೊಡಬೇಕು, ಸೈಲೆಂಟ್ ಆಗಿರ್ಬೇಕು, ಪೊಲೀಸರು ಅವ್ರ ಕೆಲಸ ಮಾಡ್ಕೊಳ್ತಾರೆ. ಬಟ್ ಇವರು ಬೀದಿಗಿಳಿದು ಹೋಗಿ ಬರೋರನ್ನ ನಿನ್ನ ಹೆಸರೇನು, ನಿನ್ನ ಧರ್ಮ ಯಾವುದು ಅಂತ ಕೇಳುವ ಅಧಿಕಾರ ಇವರಿಗೆ ಕೊಟ್ಟವ್ರು ಯಾರು? ಈ ಗೂಂಡಾಗಿರಿಗೆ ಅನುಮತಿ ಕೊಟ್ಟವ್ರು ಯಾರು? ಅದನ್ನ ಮೊದಲಿಗೆ ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದ್ರೆ ಇಂಥ ಗೂಂಡಾಗಳಿಂದಲೇ ಸಮಾಜದಲ್ಲಿ ಶಾಂತಿ ಕೆಡೋದು. ಪೊಲೀಸರಿಗೆ ವಿಚಾರ ತಿಳಿಸಿ, ಪೊಲೀಸರು ಅವರೆಲ್ಲ ಚೆಕ್ ಮಾಡ್ತಾರೆ, CCTV ಇದೆ, ಬೇರೆ ಎಲ್ಲ ರೀತಿಯಲ್ಲೂ ಇದೆ. ದೂರು ಕೊಟ್ರೆ ಅವರು ಏನು ಮಾಡಬಹುದು ಅದನ್ನ ಬೆಸ್ಟ್ ಮಾಡ್ತಾರೆ. ತಪ್ಪಿತಸ್ಥರು ಸಿಗಾಕೊಂಡ್ರೆ ಅವ್ರು ಯಾವುದೇ ಧರ್ಮ ಜಾತಿಗೆ ಸೇರಿರ್ಲಿ, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಪೊಲೀಸರು ಆಗ ಮಾಡ್ಲಿಲ್ಲ ಅಂದ್ರೆ ಅದಕ್ಕೂ ಬೇರೆ ಪರ್ಯಾಯ ಮಾರ್ಗಗಳಿದಾವೆ. ದೂರು ಕೊಡಿ, ಕೋರ್ಟ್ ಹೋಗಿ, ಏನೇನೋ ಇದಾವೆ. ಓಕೆ. ಸೊ ಈ ಗೂಂಡಾ ಪಡೆಗಳು ಏನ್ ಮಾಡಿದಾವೆ, ಇಬ್ರು ಹುಡುಗರು ಆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರನ್ನ ಕರೆದಿದ್ದಾರೆ. ಈ ಹುಡುಗರು ಮಾಡ್ತಿರೋ ಆರೋಪ ಇದು. ಕರೆದ್ಬಿಟ್ಟು ನಿಮ್ಮ ಹೆಸರೇನು ಅಂತ ಕೇಳಿದ್ದಾರೆ. ಅವರಿಬ್ಬರ ಹೆಸರು ಹಸೇನ್ ಮತ್ತು ಹಶೀದ್ ಅಂತ, ಇಬ್ರು ಮುಸ್ಲಿಂ ಹುಡುಗರು. ಅವ್ರು ಪಾಪ ಪಾನಿಪುರಿ ತಿನ್ನೋಕ್ ಹೋಗಿದ್ರಂತೆ. ಅವರೇ ಹೇಳ್ಕೊಳ್ತಿರುವಂಥದ್ದು, ಪಾನಿಪುರಿ ತಿನ್ನೋಕ್ ಹೋಗಿದ್ವಿ, ಮನೆಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಗುಂಪು ಸೇರ್ಕೊಂಡಿದ್ರು ಇವರೆಲ್ಲ. ಇವರು ನಮ್ಮನ್ನ ಕರೆದಿದ್ದಕ್ಕೆ ನಾವು ಹೋದ್ವಿ. ಹೋದ ತಕ್ಷಣನೇ ನಮ್ಮ ಹೆಸರು ಕೇಳಿದ್ರು, ನಾವು ಹೆಸರನ್ನ ಹೇಳಿದ್ವಿ. ಹೆಸರು ಹೇಳಿದ ತಕ್ಷಣನೇ ನಮ್ಮ ಮೇಲೆ ಮಾರಣಾಂತಿಕವಾದ ಹಲ್ಲೆ ಮಾಡಿದ್ರು. ಮುಖ ಮೂತಿ ಎಲ್ಲ ರಕ್ತ ಬರೋ ಹಾಗೆ ಹೊಡೆದ್ರು, ಕಾಲಿಗೆಲ್ಲ ರಕ್ತ ಬರೋ ಹಾಗೆ ಹೊಡೆದ್ರು, ಬ್ಯಾಟಿಂದ, ಕೋಲಿಂದ, ಎಲ್ಲದರಿಂದ ಹೊಡೆದ್ರು ನಮಗೆ ಅಂತ. ಹೊಡೆದು ಬಿಟ್ಟು ಆಮೇಲೆ ಪೊಲೀಸರನ್ನು ಕರೆದಿದ್ದಾರೆ. ಇದು ಗೂಂಡಾಗಿರಿ ಅಲ್ಲದೆ ಇನ್ನೇನು? ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಅವ್ರ ಮೇಲೆ ಕೈ ಎತ್ತೋದಕ್ಕೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಅವ್ರನ್ನ ಕರೆದು ಹೆಸರು ಕೇಳೋದಕ್ಕೆ? ಅನುಮಾನ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಪೊಲೀಸರು ನೋಡ್ಕೊಳ್ತಾರೆ. ಇಲ್ಲ, ಯಾಕಂದ್ರೆ ಇವರು ಗೂಂಡಾಗಳು, ಇದರಲ್ಲೇ ಇವ್ರ ಜೀವನ ನಡೆಯೋದು. ಗೂಂಡಾಗಿರಿ ಮಾಡೋದ್ರಿಂದಾನೇ ಇವ್ರ ಅಸ್ತಿತ್ವ ಇರೋದು. ಆ ಗೂಂಡಾಗಿರಿ ಮಾಡೋದನ್ನೇ ಮುಂದಿಟ್ಕೊಂಡು ಗೂಗಲ್ ಪೇ, ಫೋನ್ ಪೇ ಅಲ್ಲಿ ದುಡ್ಡು ಹಾಕಿಸ್ಕೊಂಡು ಅದರಲ್ಲಿ ಜೀವನ ನಡೆಸ್ತಿರ್ತಾರೆ. ಜೀವನೋಪಾಯಕ್ಕೆ ಗೂಂಡಾಗಿರಿ ಇದು. ಆ ಕೃತ್ಯ ಮಾಡಿದರಲ್ಲಿ, ಆ ಕೃತ್ಯ ಮಾಡಿ ಆ ಇಬ್ಬರು ಹುಡುಗರಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, ಮುಸ್ಲಿಮರಿಗೆ. ಅಷ್ಟೊತ್ತಿಗೆ ಪೊಲೀಸರು ಬಂದಿದ್ದಾರೆ. ಪೊಲೀಸರಾದ್ಮೇಲೆ ಅವ್ರ ಮೇಲೂ ದೂರಾಗಿದೆ, ಆ ಹುಡುಗರ ಮೇಲೂ ದೂರಾಗಿದೆ. ಅವ್ರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ.
ಆದ್ರೆ ಆ ಹುಡುಗರು ನೀಡಿದ ಹೇಳಿಕೆಯ ಆಧಾರದ ಮೇಲೆ ಈ ಗೂಂಡಾಗಿರಿ ಮೆರೆದ್ರಲ್ಲ, ಅವ್ರ ಮೇಲೂ ಸಹ ಈಗ FIR ಆಗಿದೆ. ಅವರಲ್ಲಿ ಸಂತೋಷ್ ಕೋಟ್ಯಾನ್ ಅಂತೆ, ಬಿಜೆಪಿ ನಾಯಕ ಅಂತೆ. ಇಂತಹ ಕೃತ್ಯಗಳನ್ನು ಮಾಡೋದಕ್ಕೆ ಇವರು ನಾಯಕರು. ಇನ್ನೊಬ್ಬ ಶ್ಯಾಮ್ ವಿ ಗೌಡ ಅಂತೆ, ಬಜರಂಗ ದಳದ ಗೂಂಡಾಗಿರಿ ಮಾಡ್ಕೊಂಡು ಓಡಾಡುವಂಥವ್ರು ಇವರೆಲ್ಲ. ದಿನ ಬೆಳಗಾದ್ರೆ ಇವ್ರಿಗಿದೆ ಕೆಲಸ. ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ. ಎಲ್ಲಾದ್ರೂ ದಲಿತರ ಮೇಲೆ ಒಂದು ದೌರ್ಜನ್ಯ ಆಗಿದೆ ಅಂದ್ರೆ ಬಾಯೇ ಬಿಡಲ್ಲ, ಪತ್ತೆನೇ ಇರಲ್ಲ. ಬದುಕಿದ್ದಾರೆ ಅನ್ನೋದಕ್ಕೆ ಸೂಚನೆನೇ ಇರಲ್ಲ, ಉಸಿರಾಡ್ತಿದ್ದಾರೆ ಅನ್ನೋದಕ್ಕೆ ಸೂಚನೆನೇ ಇರಲ್ಲ. ಇಂಥದಕ್ಕೆ ಮಾತ್ರ ಓಡ್ ಬರ್ತಾರೆ. ಯಾಕಂದ್ರೆ ಇದ್ರಲ್ಲಿ ಅವ್ರ ಜೀವನ ನಡೆಯುತ್ತೆ, ಹೊಟ್ಟೆಪಾಡು. ಸಮಾಜದಲ್ಲಿ ಬೆಂಕಿ ಹಚ್ಚಿ ನಿಮ್ಮನೇಲಿ ಒಲೆ ಹಚ್ಕೊಳ್ಳಿ, ಇದು ಇವ್ರ ಕೆಲಸ. ಅಷ್ಟು ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಆಗಿದೆ. ಅದನ್ನು ವಿರೋಧಿಸಿ ಒಂದಷ್ಟು ಪಡೆಗಳು ಬಂದು ಗೂಂಡಾಗಿರಿ ಪೊಲೀಸ್ ಸ್ಟೇಷನ್ ಮುಂದೆನೆ ಪ್ರತಿಭಟನೆಗಳು, ಗಲಾಟೆ, ಕೇಸು ವಾಪಸ್ ತಗೊಳ್ಬೇಕು, ಹಾಗೆ ಹೀಗೆ ಅಂತ. ಯಾಕೆ ಹಲ್ಲೆ ಮಾಡಿದ್ದು ತಪ್ಪಲ್ವಾ, ಅದ್ರ ಮೇಲೆ FIR ಆಗಬಾರ್ದಂತೆ. ಹಲ್ಲೆ ಮಾಡಿದ್ದು ತಪ್ಪು, ಆದ್ರೆ ಅದ್ರ ಮೇಲೆ FIR ಆಗಬಾರ್ದು, ತಪ್ಪಲ್ಲ ಅದು ಅವ್ರ ಪ್ರಕಾರ. ಮುಸ್ಲಿಮರನ್ನ ಈ ದೇಶದಲ್ಲಿ ಈ ಸಂಘಿಗಳ ಪ್ರಕಾರ ಮುಸ್ಲಿಮರನ್ನ ದಲಿತರನ್ನ ಥಳಿಸಿದ್ರೆ, ಕೊಂದು ಹಾಕಿದ್ರೆ, ಇನ್ನೇನೇ ಮಾಡಿದ್ರು ಅದು ಅಪರಾಧ ಅಂತ ಪರಿಗಣಿಸಬಾರದು. ಅದು ಇವ್ರಿಗೆ ಬೇಕಾಗಿರೋದು. ಬಿಜೆಪಿ, ಬಜರಂಗ ದಳನೋ, VHPನೋ, RSS ಇವರೆಲ್ಲರದು ಸಂಘ ಪರಿವಾರ ಅಂತ ಕರೆಸ್ಕೊಳ್ಳುವ ಎಲ್ಲರ ನೀಚತನ ಏನು ಅಂದ್ರೆ, ಮುಸ್ಲಿಮರು ದಲಿತರ ಮೇಲೆ ನಾವು ಹಲ್ಲೆ ಮಾಡಿದ್ರೆ, ದಾಳಿ ಮಾಡಿದ್ರೆ, ಕೊಂದೇ ಬಿಸಾಕಿದ್ರೆ, ಏನೇ ಅತ್ಯಾಚಾರ ಅನಾಚಾರ ಏನೇ ಮಾಡಿದ್ರು ಅದನ್ನು ಅಪರಾಧ ಅಂತ ಪರಿಗಣಿಸಬಾರ್ದು. ಅದಕ್ಕೆ ಹೋಗಿ ಆ ಸ್ಟೇಷನ್ ಮುಂದೆ, ಅಲ್ಲಿರುವಂತಹ ಬಸವನಹಳ್ಳಿ ಸ್ಟೇಷನ್ ಮೇಲೆ, ಆ ಸ್ಟೇಷನ್ ಮುಂದೆ ಹೋಗಿ ಪ್ರತಿಭಟನೆಗಳು, ಕೇಸ್ ವಾಪಸ್ ತಗೊಳ್ಳಿ ಅಂತ. ರಕ್ತ ಬರೋ ಹಾಗೆ ಹೊಡೆದ ಚಿಕ್ಕ ಹುಡುಗರಿಗೆ ಅವ್ರು ಕಲ್ಲು ಎಸೆದಿದ್ರೆ ಅದು ಪ್ರೂವ್ ಆದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಯಾವನು ಮುಟ್ಟೋದಕ್ಕೆ, ನೀವ್ಯಾರು ಮುಟ್ಟೋದಕ್ಕೆ ಇಲ್ಲ. ನಾವು ಗೂಂಡಾಗಿರಿಗಳು, ನಾವು ಗೂಂಡಾಗಳು, ಹಾಗಾಗಿ ಹೀಗೆ ನಡ್ಕೊಳ್ಳೋದು ಅಂತ ಇವ್ರದ್ದು, ಹೀಗೆ ನಡ್ಕೊಳ್ಳೋದು ಅಂತ. ಅಲ್ಲೆಲ್ಲ ದಲಿತರನ್ನ ದೇವಸ್ಥಾನಕ್ಕೆ ಹೋದ್ರೆ ಒಡಸಾಯಿಸಿದ್ರಂತೆ. ಅಲ್ಲಿ ಅಲ್ಲ, ಅದು ಒಳ್ಳೇದು, ಅದು ಕರೆಕ್ಟ್, ಅದು ಧರ್ಮ ರಕ್ಷಣೆ, ಅದು ಧರ್ಮ ರಕ್ಷಣೆ. ಈ ಕಡೆ ಇದು ಧರ್ಮ ರಕ್ಷಣೆ. ಅವರಿಗೆ ಅಮಾಯಕರ ಮೇಲೆ, ಅಥವಾ ಸುಮ್ನೆ ದಾರಿಯಲ್ಲಿ ಹೋಗೋರ ಮೇಲೆ, ಅಥವಾ ಮುಸ್ಲಿಮರ ಮೇಲೆ, ಅಥವಾ ಇನ್ನೇನೋ ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ ಯಾರ ಮೇಲೆ ಹಲ್ಲೆ ಮಾಡೋದು ಧರ್ಮ ರಕ್ಷಣೆ. ಆ ಕಡೆ ದಲಿತರ ಮೇಲೆ ಏನೇ ಆದ್ರೂ ಸಹ, ಜೀವಂತ ಸುಟ್ಟೆ ಹಾಕಿದ್ರು ಸಹ ಅದು ಧರ್ಮ ರಕ್ಷಣೆ. ಅದ್ರ ಬಗ್ಗೆ ಏನಿಲ್ಲ, ಯಾವ ಪ್ರತಿಭಟನೆ ಇರಲ್ಲ, ಎಂಥದ್ದು ಇರಲ್ಲ. ಬಾಯಿ ಎಲ್ಲಾನು ಮುಚ್ಕೊಂಡಿರ್ತಾರೆ, ಬಾಯಿ ಮಾತ್ರ ಅಲ್ಲ, ಎಲ್ಲಾನು ಮುಚ್ಕೊಂಡಿರ್ತಾರೆ. ಇದರ ನಡುವೆ ಸೋತು ಸುಣ್ಣ ಆಗಿರುವಂತಹ CT ರವಿ ಚಿಕ್ಕಮಗಳೂರಲ್ಲಿ ವಿಧಿ ಇಲ್ಲ, ಮತ್ತೆ ಮುನ್ನೆಲೆಗೆ ಬರಬೇಕು, ಮೀಡಿಯಾ ಮುಂದೆ ಕಾಣಿಸ್ಕೋಬೇಕಂದ್ರೆ ಹಿಂದೂ ಮುಸ್ಲಿಂ ದ್ವೇಷ ಬಿಟ್ರೆ ಬೇರೆ ಏನು ಯೋಗ್ಯತೆ ಇಲ್ವಲ್ಲ ಇವರಿಗೆ. ಬಂದುಬಿಟ್ಟು ಅಲ್ಲಿ ದಲಿತ ಮಹಿಳೆ ಮನೆ ಮೇಲೆ ಕಲ್ಲು ತೂರಾಟ. ಒಬ್ಬೊಬ್ಬ ದಲಿತರ ಮೇಲೆ ಏನು ಪ್ರೀತಿ CT ರವಿಗೆ. ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಜಾತಿ ಹೆಸರಿನಲ್ಲಿ ದಲಿತರ ಮೇಲೆ ನಡೆಯುವಂತಹ ಯಾವುದಾದ್ರೂ ಒಂದು ದೌರ್ಜನ್ಯ ಪ್ರಕರಣದಲ್ಲಿ CT ರವಿ ಹೇಳಿಕೆ ಕೊಟ್ಟಿದ್ರೆ, ಅಟ್ಲೀಸ್ಟ್ ಹೇಳಿಕೆ, ಅಲ್ಲಿ ಹೋಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋದಲ್ಲ, ಕ್ರಮಕ್ಕೆ ಆಗ್ರಹಿಸೋದಲ್ಲ, ಏನಲ್ಲ, ಒಂದು ಹೇಳಿಕೆ ಕೊಟ್ಟಿದ್ರೆ ತೋರಿಸ್ಕೊಡ್ಲಿ. ಈಗ ಮಾತ್ರ ದಲಿತ ಮಹಿಳೆ ಹಿಂಗಾಗೋಯ್ತು ನೋಡಿ. ಇದನ್ನೇ ನೀಚ ರಾಜಕಾರಣ, ದ್ವೇಷ ರಾಜಕಾರಣ ಅಂತ ಕರೆಯೋದು. ಯಾಕಂದ್ರೆ ಆರೋಪ ಬರ್ತಿದ್ದು ಮುಸ್ಲಿಮರ ಮೇಲೆ, ಹಾಗಾಗಿ ಅಷ್ಟೇ. ಅದೇ ದಲಿತ ಮಹಿಳೆ ಮನೆಗಳು ಎಲ್ಲೇ ಆಗಿರ್ಲಿ, ಸವರ್ಣೀಯರು ಅಂತ ಕರ್ಸ್ಕೊಳ್ಳುವವರು ಕಲ್ಲೇ ಹೊಡೀರಿ, ಬೆಂಕಿನೇ ಹಚ್ಚಲಿ, ಜೀವಂತ ಸುಟ್ಟು ಹಾಕ್ಲಿ, ಈ CT ರವಿಗೆ ಏನು ಅನ್ಸ್ತಿರ್ಲಿಲ್ಲ, ಏನು ಅನ್ಸೋದು ಇಲ್ಲ. ಅವರ ಪ್ರಕಾರ ಅದು ನಮ್ಮ ಸಂಸ್ಕೃತಿ, ಅದು ಶತಮಾನಗಳಿಂದ ನಡ್ಕೊಂಡು ಬಂದಿದೆ, ಅದು ಹಾಗೆ ನಡಿಬೇಕು. ಹಾಗಾಗಿ ಈ ಸಂವಿಧಾನ ಬದಲಾಯಿಸಿ ಮನುಸ್ಮೃತಿ ತರಬೇಕು, ಅವಾಗ ಅದೆಲ್ಲ ನ್ಯಾಯಬದ್ಧ ಅನ್ಸ್ಕೊಂಡ್ಬಿಡುತ್ತೆ. ಇದು ಇವರ ಮನಸ್ಥಿತಿ. ಸೊ ಚಿಕ್ಕಮಗಳೂರಿನಲ್ಲಿ ಈ ಘಟನೆಯನ್ನು ಮುಂದಿಟ್ಕೊಂಡು ದಲಿತ ಕಾಡು ಮಾಡೋದಕ್ಕೆ ಹೊರಟಿರುವಂತಹ CT ರವಿಗೆ ನಾಚಿಕೆ ಆಗಬೇಕು. ಈ ಮಟ್ಟದ ನೀಚತನದಲ್ಲಿ ರಾಜಕಾರಣ ಆಗ್ಲಿ, ಜೀವನನೇ ಮಾಡಬಾರ್ದು. ಇದು ಅಸಹ್ಯವಾದಂತಹ ಜೀವನ, ಅಸಹ್ಯವಾದಂತಹ ಜೀವನ. ದಲಿತ ಕಾರ್ಡನ್ನ ಇಂತಹ ವಿಚಾರಗಳಲ್ಲಿ ಕೋಮುದ್ವೇಷಕ್ಕೆ ಬಳಸ್ಕೊಳ್ಳೋದು. ಇನ್ನು ಅಲ್ಲಿ ಏನು ಆಗುತ್ತಿರಬಹುದು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಇಲ್ಲಿವರೆಗೆ ಏನು ಸ್ಪಷ್ಟವಾದಂತಹ ಅವರದೇ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಆಗ್ತಿರೋದೇನಂದ್ರೆ 4-5 ದಿನಗಳಿಂದ ಒಂದು ಮನೆಯ ಮೇಲೆ ಕಲ್ಲು ತೂರಾಟ ಆಗ್ತಿದೆ, ಸುಧಾ ಅನ್ನುವಂತಹ ಮಹಿಳೆ ಮನೆ ಮೇಲೆ. ಆ ಮನೆಯವರು ದೂರು ಕೊಟ್ಟಿದ್ದಾರೆ. ಇನ್ನು ಈ ಬಜರಂಗ ದಳ, ಆ ದಳ, ಈ ದಳ, ಆ ಪಡೆ, ಈ ಪಡೆ ಎಲ್ಲರೂ ಹೋಗಿ ಅವ್ರ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಮುಸ್ಲಿಮರ ಹೆಸರು ಹೇಳಿ, ಮುಸ್ಲಿಮರು ಅಂತ ಹೇಳಿ, ಮುಸ್ಲಿಮರ ಮೇಲೆ ದೂರು ಕೊಡಿ, ಇದೆಲ್ಲ ಮಾಡ್ತಾರೆ ಇವರು. ಅದೆಲ್ಲ ನಡೀತಾ ಇದೆ. ಕಲ್ಲು ಹೊಡೆದಿರೋರು ಯಾವನೇ ಆಗಿರ್ಲಿ, ಅದು ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಸಿಖ್ ಆಗಿರ್ಲಿ, ಏನೋ ಜೈನರೇ ಆಗಿರ್ಲಿ, ಬೌದ್ಧರೇ ಆಗಿರ್ಲಿ, ದಲಿತರೇ ಆಗಿರ್ಲಿ, ಕ್ರಮ ಆಗಬೇಕು. ಅದು ಪೊಲೀಸರ ಕರ್ತವ್ಯ, ಅದನ್ನ ಪೊಲೀಸಿಗೆ ಬಿಡಿ.
ಯಾರೇ ಆಗಿರ್ಲಿ ಅದು. ಮುಸ್ಲಿಂ ಹುಡುಗರಾಗಿದ್ರೆ, ಈ ಹುಡುಗರೇ ಈಗ ಆಸ್ಪತ್ರೆಯಲ್ಲಿರೋ ಹುಡುಗರೇ ಆಗಿದ್ರೆ ಕಾನೂನಲ್ಲಿ ಶಿಕ್ಷೆ ಇದೆ ಅವ್ರಿಗೆ, ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಅಟ್ರಾಸಿಟಿ ಅಡಿಗೆ ಹೋಗ್ಬಿಡುತ್ತಲ್ಲ ನೇರವಾಗಿ. ಅದಕ್ಕಿಂತ ಇನ್ನೇನು, ಅಟ್ರಾಸಿಟಿ ಒಳಗಡೆನೆ ಹೋಗುತ್ತೆ ಶಿಕ್ಷೆ. ನಿಜವಾಗ್ಲೂ ತಪ್ಪು ಮಾಡಿದ್ರೆ ಹುಡುಗರು ಶಿಕ್ಷೆ ಆಗಲಿ. ಬಟ್ ಈ ರೀತಿಯಾಗಿ ದಲಿತ್ ಕಾರ್ಡನ್ನ ನೀಚತನದಲ್ಲಿ ಯೂಸ್ ಮಾಡೋದು ಮತ್ತು ಹೋಗಿ ಬರೋರನ್ನ ಹೆಸರು ಕೇಳಿ ಹಲ್ಲೆ ಮಾಡೋರು, ಗೂಂಡಾಗಿರಿ ಮಾಡೋದು, ಅದನ್ನು ಮಾತ್ರ ಸರ್ಕಾರ ಸಹಿಸ್ಕೊಳ್ಬಾರ್ದು, ಪೊಲೀಸರು ಸಹಿಸ್ಕೊಳ್ಬಾರ್ದು. ಕೇವಲ ಇವ್ರ ಮೇಲೆ FIR ಹಾಕಿರೋದು ಮಾತ್ರ ಅಲ್ಲ, ಹಲ್ಲೆ ಮಾಡಿರೋರು ತಕ್ಷಣ ಬಂಧನ ಆಗಬೇಕು, ಅವ್ರ ಮೇಲೆ ಸೀರಿಯಸ್ ಕೇಸ್ಗಳು ಆಗಬೇಕು. ದೇಶದಲ್ಲಿ ಅಶಾಂತಿ ಮೂಡಿಸ್ತಿದ್ದಾರೆ ಅಂತಲೇ ಕೇಸ್ ಆಗ್ಬೇಕು ಅವ್ರ ಮೇಲೆ. ಸುಮ್ನೆ ಯಾವುದೋ ಸಣ್ಣ ಪುಟ್ಟ ಹಲ್ಲೆ ಕೇಸ್ ಹಾಕ್ಬಿಟ್ಟು ಪೊಲೀಸರು ತಪ್ಪಿಸ್ಕೊಂಡು ಓಡಾಡೋದಲ್ಲ. ಈ ಹೇಡಿ ಕಾಂಗ್ರೆಸ್ ಸರ್ಕಾರದ್ದು ಇದೇ ಬಾಳು. ದಿನ ಬೆಳಗಾದ್ರೆ FIR ಮಾತ್ರ ಜೋರಾಗಿ ಹಾಕ್ಬಿಡ್ತಾರೆ, ಆನಂತರ ಏನೂ ಇರಲ್ಲ. ಈ ಹೇಡಿ ಸರ್ಕಾರದದ್ದೇ ಇವ್ರಿಗೆಲ್ಲ ದೊಡ್ಡ ಧೈರ್ಯ ಬಂದ್ಬಿಟ್ಟಿದೆ. ಹೆಚ್ಚಂದ್ರೆ ಏನು, ಒಂದು FIR ಹಾಕ್ತಾರ್ರಿ ಅಷ್ಟೇ. ಕೊನೆ ಪಕ್ಷ ಏನು ಬಂಧನ ಆದ್ರೂ ಸಹ ಬೇಲ್ಗೇನು ಅಡ್ಡಿಪಡಿಸಲ್ಲ ಪಿಪಿಗಳು, ಸರ್ಕಾರದ ವಕೀಲರು. ಬೇಲ್ ತಗೊಂಡು ಬಂದ್ಬಿಡೋಣ ಒಂದಿನ 2 ದಿನ, ಆಮೇಲೆ ನಾನು ಹೀರೋ ಅಲ್ಲ ಊರಲ್ಲಿ. ಆಮೇಲೆ ಹಿಂದೂ ಮುಸ್ಲಿಂ ಹೆಸರಲ್ಲಿ ಇನ್ನೊಂದಷ್ಟು ಏನೋ ಜೋರಾಗಿ ಮಾಡ್ಕೊಂಡು ನಾನು ಲೀಡರ್ ಅನ್ಸ್ಕೋಬಹುದು, ರಾಜಕೀಯಕ್ಕೆ ಬರ್ಬೋದು, ಲೀಡರ್ MLA ಆಗ್ಬೋದು, ಇನ್ನೇನೋ ಆಗ್ಬೋದು. ಅದ್ರ ಜೊತೆಗೆ ಒಂದು ಹಿಂಗೆ ತೋರಿಸ್ಕೊಂಡು ಓಡಾಡ್ಬೋದು, ಏನು ಗೂಗಲ್ ಪೇ, ಫೋನ್ ಪೇ, ಕಾಸಾಕಿ ಧರ್ಮ ರಕ್ಷಣೆ ಮಾಡ್ತಿದೆ. ಇದು ಇವ್ರು ಬಾಳು. ಸೊ ಹಾಗಾಗಿ ಈ ಹೇಡಿ ಸರ್ಕಾರದ್ದು ಸಹ ಅಷ್ಟೇ ಹೊಣೆ ಇದೆ. ಸೊ ನೋಡೋಣ ಈ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೊರಗಡೆ ಬರ್ತಾರೋ, ಯಾರನ್ನ ಆ ಸಾಕ್ಷಿ ಸಮೇತವಾಗಿ ಪೊಲೀಸರು ಆರೋಪಿಗಳು ಅಂತ ಗುರುತಿಸ್ತಾರೋ, ಆ ನಂತರ ಮುಂದಿನ ಕ್ರಮ ಪೊಲೀಸರು ಯಾವ ರೀತಿ ಕೈಗೊಳ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಹುಡುಗರ ಮೇಲೆ ಹಲ್ಲೆ ಮಾಡಿದವರು, ಆ ಹುಡುಗರು ಆರೋಪಿಗಳೇ ಆಗಿದ್ರು ಸಹ ಹಲ್ಲೆ ಮಾಡಿದಾರಲ್ಲ, ಅವರಿಗೂ ಸಹ ತಕ್ಕ ಶಿಕ್ಷೆ ಆಗಲೇಬೇಕು, ಪೊಲೀಸರು ಮಾಡಬೇಕು. ಆವಾಗ ಮಾತ್ರ ನ್ಯಾಯಬದ್ಧವಾದಂತಹ ಪ್ರಕರಣ ಅಂತ ಕರ್ಸ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಇವರ ದ್ವೇಷ ರಾಜಕಾರಣಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಅಂತಲೇ ನೋಡಬೇಕಾಗುತ್ತೆ ಅಷ್ಟೇ. ಸೊ ಇದಿಷ್ಟು ಚಿಕ್ಕಮಗಳೂರಿನ ವಿಜಯಪುರದಲ್ಲಿ ನಡೆದಿರುವಂತಹ ಕಲ್ಲುತೂರಾಟ ನಡೆಸಿರುವಂತಹ ಕಿಡಿಗೇಡಿತನ. ಆ ಕಿಡಿಗೇಡಿತನದ ಪ್ರಕರಣದಲ್ಲಿ ಒಂದಷ್ಟು ಗೂಂಡಾಗಳು ತಮ್ಮ ಕೆಲಸವನ್ನ ತಾವು ಸಾಧಿಸಿಕೊಳ್ಳುತ್ತಿದ್ದಾರೆ. ನಿಜವಾದ ಅಪರಾಧಿಗಳು ಯಾರು, ಆರೋಪಿಗಳು ಯಾರು ಅನ್ನೋದನ್ನ ಪೊಲೀಸರಷ್ಟೇ ಮುಂದಕ್ಕೆ ತರಬೇಕಾಗುತ್ತೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.